ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್. ಬರ್ರಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಭಾಳ ದಿನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಯಾವಾಗೋ ಒಂದೊಂದು ಸಾರಿ ಹಾಕಾಕತ್ತೀನಿ, ಯಾಕಂತಂದ್ರೆ ನನಗೆ ಟೈಮ್ ಸಿಗೋದಿಲ್ಲ. ಹೀಗಾಗಿ ನಾನು ಯಾವಾಗ ಆಗುತ್ತೋ ಆವಾಗ ಹಾಕ್ತಾ ಇದ್ದೀನಿ. ಇದು ನನ್ನ ಮೆಮೊರಿಗೋಸ್ಕರ, ವ್ಯೂಸಿಗೋಸ್ಕರ ಅಲ್ಲ. ಹೀಗಾಗಿ ಇರಲಿ ಅಂಥೇಳಿ ನಾನು ಹಾಕ್ತಾ ಇರೋದು. ಈಗ ನೋಡ್ರಿ, ಇವನ್ನೆಲ್ಲ ನಾನು ರೇಷನ್ ತಂದಿದ್ದೆ. ರೇಷನ್ ಎಲ್ಲನೂ ಅಂದ್ರೆ ಜೋಳ ಮತ್ತು ಗೋಧಿ ಎಲ್ಲನೂ ಹಿಟ್ಟು ಖಾಲಿಯಾಗಿತ್ತು. ರಾಗಿ ಭಾಳ ಒಳ್ಳೇದಲ್ಲ, ಮಕ್ಕಳಿಗೆ ಗಂಜಿ ಮಾಡ್ಕೊಡೋಕ್ಕಾಯ್ತು, ಮುದ್ದೆ ಮಾಡೋಕೆ ಬೇಕಿತ್ತು. ಮತ್ತು ಇವೆಲ್ಲ ನೋಡ್ರಿ, ಎಕ್ಸ್ಟ್ರಾ ಕೆಲಸ ಅಂದ್ರೆ ನಮ್ಮ ಶಾಪಿಂದು. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಬ್ಲಾಗ್ ಹಾಕೋಕ್ಕಾಗ್ತಿಲ್ಲ. ನಿಮ್ಗೆ ಗೊತ್ತೈತಿ ಎಷ್ಟು ಟೆನ್ಷನ್ ಆಗುತ್ತೆ. ಒಬ್ಬರೇ ನಾವೆಲ್ಲ ನೋಡ್ಕೋಬೇಕು. ಅದು ಈಸಿ ಅಲ್ಲ ಬಿಸ್ನೆಸ್ ಅಂತಂದ್ರೆ. ಎಲ್ಲ ಸೀರೆನ ಎಲ್ಲಿ ತರಬೇಕು ಅನ್ನೋದನ್ನು ಹುಡುಕಬೇಕು. ಮತ್ತು ಯಾವ ಥರ ಬಟ್ಟೆ ಎಲ್ಲ ನೋಡಬೇಕಾಗುತ್ತೆ ನಾವು. ಕೆಲವೊಮ್ಮೆ ಆನ್ಲೈನ್ ಒಳಗೆ ಮಾಡ್ತೀನಿ. ನಾನು ಮೊದಲೆಲ್ಲ ಹೋಗಿ ತರ್ತಿದ್ದೆ, ಈಗ ಆನ್ಲೈನ್ ಒಳಗನ ನಾನು ನೋಡಿಕೊಂಡು ತರ್ತೀನಿ. ಹೀಗಾಗಿ ಅದೇನು ತರಿಸ್ತಿರ್ತೀನಿ ನಾನು ಈಗ ಆನ್ಲೈನ್ ಒಳಗೆ. ಹೀಗಾಗಿ ಎಲ್ಲನೂ ನಾನೇ ಮಾಡಬೇಕು. ಹೀಗಾಗಿ ಮನೆದಾಗಲಿ ಮಕ್ಕಳದಾಗಲಿ ಬಿಸ್ನೆಸ್ಸು ಎಲ್ಲ ನೋಡ್ಕೋಬೇಕು ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ ಕೆಲವೊಮ್ಮೆ. ಹೀಗಾಗಿ ಅದಕ್ಕೂ ಎಡಿಟ್ ಮಾಡಬೇಕು ಅಂತಂದರೆ ಏನಿಲ್ಲ ಅಂದರೂ 2-3 ತಾಸು ಬೇಕು. ಅದ್ರ ಸಂಬಂಧ ವಿಡಿಯೋನೂ ಮಾಡಬೇಕು, ಎಡಿಟೂ ಮಾಡಬೇಕು ಅಂತಂದಾಗ ಭಾಳ ಅಂದ್ರೆ ಭಾಳ ತ್ರಾಸಾಗುತ್ತೆ ಒಮ್ಮೊಮ್ಮೆ. ಹೀಗಾಗಿ ನಾನು ವ್ಲಾಗ್ನ ಬಿಟ್ಟಿರೋದು. ಯಾವಾಗ ಆಗುತ್ತೋ ಅವಾಗ ಹಾಕ್ತಾ ಇದ್ದೀನಿ. ನೋಡಿರಿ, ಈ ಥರ ಪ್ಯಾಕ್ ಮಾಡೋದಿರುತ್ತೆ. ನಾನು ವರ್ಕರ್ನ ಇಟ್ಕೊಂಡೀನಿ, ಶಾಪಲ್ಲಿ ಅದಾರ. ಮನೇಲಿ ನಾನೇ ಈ ಥರ ಪ್ಯಾಕ್ ಮಾಡಿ ಕಳಿಸ್ಬೇಕಲ್ಲ, ಇಷ್ಟೆಲ್ಲ ಕೆಲ್ಸಗಳಿರ್ತಾವೆ. ಪೋಸ್ಟ್ ಆಫೀಸಿಗೆ ಹೋಗೋದು, ಅಲ್ಲೇ ನಿಂತ್ಕೊಂಡು ಒಂದು ಅರ್ಧ ತಾಸು ಆಗುತ್ತೋ 1 ತಾಸು ಆಗುತ್ತೋ, ಹೋಗಿ ಇದನ್ನು ಪೋಸ್ಟ್ ಮಾಡಿ ಬರಬೇಕು. ನೋಡಿರಿ, ಇಷ್ಟೆಲ್ಲ ಸೀರೆ ಆರ್ಡ್ರ್ ಬಂದವು. ಭಾಳ ಮಸ್ತ್ ಅದಾವೆ ಸೀರೆ ಮಾತ್ರ. ಒಬ್ಬೊಬ್ಬರು 5-5 ಸಾರಿ ಆರ್ಡ್ರ್ ಮಾಡ್ಕೊಂಡಾರ. ಹೀಗಾಗಿ ನಿಮಗೂ ಬೇಕು ಅಂತಂದ್ರೆ ನೀವು ವಾಟ್ಸಪ್ ಒಳಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಂಬರ್ನ ಕಳಿಸ್ತೇನೆ. ಬೇಕಂದ್ರೆ ನಿಮ್ಗೆ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಹಾಕಿರಿ. ವಾಟ್ಸಪ್ ನಂಬರ್ನ ನಾನು ಹಿಂದಿನ ವಿಡಿಯೋದಾಗ ಕೊಟ್ಟೇನಿ ನೋಡಿರಿ, ಚೆಕ್ ಮಾಡಿರಿ. ಇಲ್ಲ ಅಂತಂದ್ರೆ ಶಾಪಿನ ವಿಡಿಯೋದಾಗ ನಾನು ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಬೇಕು ಅಂತಂದ್ರೆ ಸೇವ್ ಮಾಡ್ಕೊಂಡ್ರಿ ಅಂತಂದ್ರೆ ಡೈಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸ್ಟೇಟಸ್ ಒಳಗೆ. ಡ್ರೆಸ್ ಕೂಡ ಅದಾವು, ಪ್ಲಾಜೋ ಆಗಲಿ ಕುರ್ತಿ ಎಲ್ಲ ವೆರೈಟಿನೂ ಕೂಡ ನಮ್ಮ ಶಾಪಲ್ಲಿ ಇರ್ತಾವೆ. 3-4 ವರ್ಷ ಆಯ್ತು ನೋಡಿರಿ ಶಾಪು ನಾನು ಮಾಡಿ. ಮನೇಲಿ ಮಾಡ್ತಿದ್ದೆ, 1 ತಿಂಗಳು 2 ತಿಂಗಳು ಮಾಡಿದೆ ಮನ್ಯಾಗ. ಆಮೇಲೆ ಶಾಪ್ನ ಮಾಡಿದೆ, ಯಾಕಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಬರೋರು ಹೋಗೋರಿಗೆ ಪ್ರಾಬ್ಲಮ್ ಆಗುತ್ತೆ, ಅದ್ರ ಸಂಬಂಧ ಶಾಪ್ ಮಾಡಿದೆ. 3-4 ವರ್ಷ ಆಯಿತು. ಒಬ್ಬಳೆ ಮೇಂಟೈನ್ ಮಾಡಾಕತ್ತೀನಿ. ಎಲ್ಲನೂ ನಾನೇ ಮಾಡಬೇಕು ಅಲ್ಲ. ಇದನ್ನು ಅಂದರೂ ನಾನು ಒಂದು ರೀತಿ ಹೆಮ್ಮೆ ಅನ್ನಿಸುತ್ತೆ ನನಗೂ. ಕೆಲವೊಂದು ಕಷ್ಟ ಬಂದಿರ್ತಾವೆ, ಸಾಕಷ್ಟು ಕಷ್ಟ, ಒಂದಲ್ಲ ಎರಡಲ್ಲ. ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಯಾವುದು ಈಸಿ ಇಲ್ಲ. ಯಾಕಂದ್ರೆ ಒಬ್ಬರಿಂದ ಸಾಧ್ಯ ಅಂಕರು ಆಗೋದೇ ಇಲ್ಲ. ಇರಬೇಕು ಒಬ್ಬರಿಲ್ಲ ಇನ್ನೊಬ್ಬರು ಸಪೋರ್ಟಿಗಾಗಿ ಇರಬೇಕು. ಸಪೋರ್ಟ್ ಅಂತಂದ್ರೆ ಮನ್ಯಾಗ ಸಪೋರ್ಟ್ ಮಾಡ್ತಾರಂತನ ನಾನು ಶಾಪ್ ಮಾಡೀನಿ, ಅದು ಬೇರೆ. ಹಂಗಂತಲ್ಲ, ನಾವು ವರ್ಕ್ ಒಳಗೆ ಸಪೋರ್ಟ್ ಮಾಡಬೇಕಲ್ಲ. ಎಲ್ಲನೂ ನಾವೇ ಮಾಡಬೇಕು ಅಂತಂದ್ರೆ ಬಟ್ಟೆ ಬಿಸ್ನೆಸ್ ಅಂತ ಅಂದಮೇಲೆ ಬಟ್ಟೆನ ಹುಡುಕಬೇಕು, ತರೋದು ಈಸಿ ಅಲ್ಲ. ಸಿಕ್ಕಾಪಟ್ಟೆ ಕಷ್ಟ, ಕೆಲವೊಂದು ಮೋಸ ಆಗ್ಯಾವು. ಹೀಗಾಗಿ ಹೊಸದಾಗಿ ಬಿಸ್ನೆಸ್ ಮಾಡೋರು ಭಾಳ ಹುಷಾರಿಂದ ಮಾಡಿರಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಮೋಸ ಮಾಡೋರು ಅದಾರ. ಇಲ್ಲೇ ಸಮೀಪಿದ್ದಾರ ಮೋಸ ಮಾಡ್ತಾರೆ. ಇನ್ನು ದೂರ ಹೋಗಿ ನಾವು ಬಟ್ಟೆ ಹಾಕಿಸ್ತೀವಿ ಅಂತಂದ್ರೆ ಆನ್ಲೈನ್ ಒಳಗೆ ಸಾಧ್ಯ ಇಲ್ಲ, ಎಲ್ಲ ಮೋಸ ಆಗುತ್ತೆ. ಹೀಗಾಗಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಭಾಳ ಯೋಚನೆ ಮಾಡಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಿ 10,000ದಿಂದ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾರೆ ಕೆಲವೊಬ್ಬರು. ಅದು ಶುದ್ಧ ಸುಳ್ಳು ಅಂತ ಹೇಳ್ತೀನಿ ನಾನು. ಒಂದು ಸ್ವಲ್ಪ 1-2-3 ಲಕ್ಷ ಕೈಯಾಗಿರಲೇಬೇಕು. 10,000ದಿಂದ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. 10,000ದಿಂದ ಸ್ಟಾರ್ಟ್ ಮಾಡಿದರೂ ಕೂಡ ನೀವು ಏನು ಕೆಲವೊಂದು ಡಿಸೈನ್ ತರ್ಬೋದು ಅಷ್ಟೇ. ಈಗಿನ ಕಸ್ಟಮರ್ ಏನು ಮಾಡ್ತಾರಂತಂದ್ರೆ, ಒಂದೀಟು ಟ್ರೆಂಡ್ ಬಂತು ಅಂತಂದ್ರೆ ಹಳೇದೆಲ್ಲ ಬಿಡ್ತಾರೆ, ಮತ್ತು ಹೊಸವು ಬಂದಿಲ್ಲೇನ್ರಿ ಅಂತ ಈ ಥರ ಕೇಳ್ತಾರೆ. ಅದ್ರ ಸಂಬಂಧ 10,000 ಮಾತ್ರ ಸಾಧ್ಯ ಆಗಲ್ಲ ಸ್ಟಾರ್ಟ್ ಮಾಡೋಕೆ. ಏನಿಲ್ಲ ಅಂದ್ರೆ ಕೈಯಾಗಿರಲೇಬೇಕು ದುಡ್ಡು. ಅದು ಖಾಲಿ ಆದಾಗೆಲ್ಲ ಹಾಕಿಸ್ತಾನೆ ಇರಬೇಕು. ಹೀಗಾಗಿ ನೋಡಿರಿ, ಈಗ ನನ್ನ ಮಗ ಸ್ವಿಮ್ಮಿಂಗಿಗೆ ಕರ್ಕೊಂಡು ಬಂದ್ವಿ ಸಂಡೇ ದಿನ.
ಮನ್ಯಾಗಿದ್ದು ಇದ್ದು ಬೋರು ಅಂತಿದ್ದ. ಹೀಗಾಗಿ ದೊಡ್ಡವನು ನೀಟು ಪ್ರಿಪೇರ್ ಮಾಡ್ಕೊಳಕತ್ತಾನ. ಹೀಗಾಗಿ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಎಲ್ಲರ ಟ್ರಿಪ್ಪಿಗೆ ಹೋಗೋಣ ಅಂತಂದ್ರೆ ಅವ್ನದ್ದು ಎಕ್ಸಾಮ್ ಮುಗಿದ್ಮೇಲೆ ಹೋಗಬೇಕು ಅಂದ್ಕೊಂಡಿದ್ವಿ. ನೀಟ್ ಬೇರೆ ಆಗಿಬಿಡ್ತು. ಹೀಗಾಗಿ ಅವ್ನಿಗೆ ಬೇಜಾರು ಕಳ್ಯೋಕ್ಕೋಸ್ಕರ ನಾವು ಮತ್ತೀಗ ಸ್ವಿಮ್ಮಿಂಗ್ ಕಲಿಯಕ್ಕೆ ಬಿಟ್ಟಿದ್ವಿ ಅವಂಗೆ. ಒಂದು ಮಂತು ಸ್ವಿಮ್ಮಿಂಗು ಕಲಿತ. ಹೀಗಾಗಿ ಸ್ವಿಮ್ಮಿಂಗಿಗೆ ಕರ್ಕೊಂಡು ಬಂದೇವಿ ನೋಡ್ರಿ. ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಸ್ವಲ್ಪ ಮನ್ಯಾಗ ಇದ್ಬಿಟ್ರೆ ಅವ್ರಿಗೆ ಬೇಜಾರಲ್ಲ. ಹೀಗಾಗಿ ಅವ್ನು ದೊಡ್ಡೊಂದು ನೀಟ್ ಆಗಿದ್ದಕ್ಕೆ ಅವನದು ಮುಗಿದ ಮೇಲೆ ಮತ್ತೆ ನಾವು ಹೋಗಬೇಕು ಟ್ರಿಪ್ಪಿಗೆ. ಎಲ್ಲಿ ಹೋಗಬೇಕು ಇನ್ನೂ ಏನು ಡಿಸೈಡ್ ಮಾಡಿಲ್ಲ. ನೋಡೋಣ ಅಂತ ಅವನದು ಮುಗಿಲಿ ಅಂತ ಹೇಳಿ ಎಕ್ಸಾಮು. ಇವನು ಸ್ವಿಮ್ಮಿಂಗ್ ಕಲಿತ ನೋಡ್ರಿ. ಮಕ್ಕಳಿಗೆ ಎಲ್ಲನೂ ಕಲಿಸ್ಬೇಕು. ಬರೀ ಓದು ಅಂತಂದ್ರೆ ಅವರಿಗೂ ಎಲ್ಲದ್ರೊಳಗೂ ಇರಬೇಕು. ಮಕ್ಕಳು ಓದೋದ್ರಾಗಾಯಿತು, ಸ್ವಿಮ್ಮಿಂಗ್ ಆಯಿತು, ಯಾವಾಗಾದರೂ ಉಪಯೋಗ ಆಗೇ ಆಗುತ್ತೆ. ನಾವು ಕಲ್ತಿದ್ದು ವೇಸ್ಟ್ ಆಗೋದೇ ಇಲ್ಲ. ಭಾಳ ದಿನ ಆಯ್ತು ವ್ಲಾಗ್ ಹಾಕೋಕ್ಕಾಗಿಲ್ಲ. ಇದೆಲ್ಲ ಒತ್ತಡದಿಂದ ನನಗೆ ಹಾಕೋಕ್ಕಾಗಿಲ್ಲ. ಬಿಸ್ನೆಸ್ಸು ಮಾಡೋರಿಗೆ ನಾನು ಹೇಳ್ತಾ ಇರೋದು, ನೀವು ಯೋಚನೆ ಮಾಡಿರಿ, ಒಂದು ಬಿಟ್ಟು 10 ಸಾರಿ ಯೋಚನೆ ಮಾಡಿ ಬರ್ರಿ ಬಿಸ್ನೆಸ್ಸಿಗೆ. ಯಾಕಂತಂದ್ರೆ ಕಾಂಪಿಟೇಷನ್ ಭಾಳ ಆಗಿಬಿಟ್ಟೈತಿ ಈಗ ಬಿಸ್ನೆಸ್ ಒಳಗೆ. ನಿಮಗೆ ಗೊತ್ತಿರ್ಬೋದು ಇನ್ಸ್ಟಾಗ್ರಾಮ್ದಾಗ. ಅವಾಗೆಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಯಾರೂ ಇರಲಿಲ್ಲ. ಈಗ ಮನೆಯಲ್ಲಿ ಒಂದು 3-4 ಜನ ಸ್ಟಾರ್ಟ್ ಮಾಡಕತ್ತಾರೆ ಈ ಬಿಸ್ನೆಸ್. ಆ ಥರ ಆಗಿಬಿಟ್ಟೈತಿ. ತೊಗೊಳೋರ್ಕಿಂತ ಸೇಲ್ ಮಾಡೋರೇ ಜಾಸ್ತಿ ಆಗಿಬಿಟ್ಟಾರ. ಹೀಗಾಗಿ ಭಾಳ ಯೋಚನೆ ಮಾಡಿರಿ. ನೋಡಿರಿ ಸ್ವಿಮ್ಮಿಂಗ್ ಪೂಲು. ನಮ್ಮ ಮನೆಯವರು ನಾನು ಬಂದಿದ್ವಿ. ಅವ್ನು ಕರ್ಕೊಂಡು ಮೋನಿಷನ ಸ್ವಲ್ಪ ಹೊತ್ತು ಆಟ ಆಡಿದ. ಮತ್ತು ನೋಡ್ರಿ, ನೀರು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇವರಿಗೆ. ಆಲ್ಮೋಸ್ಟ್ ನಾವೆಲ್ಲ ಟ್ರಿಪ್ಪಿಗೆ ಹೋಗಿದ್ದೂ ನೀರಿದ್ದ ಕಡೆನೇ ಹೋಗಿದ್ದೀವಿ. ಈಕೋ ಬೀಚ್ ಆಗಲಿ, ಗೋಕರ್ಣ, ಈ ಥರ ಮುರುಡೇಶ್ವರಕ್ಕಂಕರು ಲೆಕ್ಕನೇ ಇಲ್ಲ ಬಿಡ್ರಿ. ನಾವು ಹೋಗಿದ್ದು ಸಿಕ್ಕಾಪಟ್ಟೆ ಹೋಗೀವಿ. ಇವನು ಸ್ವಿಮ್ಮಿಂಗು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಫುಟ್ಬಾಲ್ ಕೂಡ ಕೋಚಿಗೆ ಹೊಂಟಾನ. ಫುಟ್ಬಾಲ್ ಕೋಚಿಂಗಿಗೆ ಕೂಡ ಹೋಗ್ತಾನ. ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ಹಾಕ್ತೀನಂತ. ಬ್ಲಾಗ್ ಹಾಕೋಕೆ ಟ್ರೈ ಮಾಡಕತ್ತೀನಿ. ಇದು ಮೆಮೊರಿಗೋಸ್ಕರ ನಾನು ಹಾಕಿರೋದು. ಇರಲಿ ಅಂತ ಹೇಳಿ, ನೆನಪಾದಾಗ ನೋಡ್ತಾರೆ ಮಕ್ಕಳು ಅಂಥೇಳಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.